BA ಪ್ರಥಮ ವರ್ಷದ ರಾಜ್ಯಶಾಸ್ತ್ರದ ಎಲ್ಲ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರ ಮೊದಲನೆಯ ಘಟಕದಲ್ಲಿ ಬರುವ ಎರಡನೆಯ ಅಧ್ಯಾಯದಲ್ಲಿ ತಮಗೆ ಅಪ್ರೋಚಸ್ ಟು ದಿ ಸ್ಟಡಿ ಆಫ್ ಪೊಲಿಟಿಕಲ್ ಥಿಯರಿ ಅಥವಾ ರಾಜಕೀಯ ಸಿದ್ಧಾಂತದ ಅಧ್ಯಯನದ ವಿಧಾನಗಳು ಅನ್ನುವಂಥ ಎರಡನೆಯ ಅಧ್ಯಾಯವನ್ನು ನಾವು ಚರ್ಚೆ ಮಾಡ್ತಿದ್ದು, ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು ರಾಜ್ಯಶಾಸ್ತ್ರ ಸಿದ್ಧಾಂತದ ಅಧ್ಯಯನದ ಸಾಂಪ್ರದಾಯಿಕ ವಿಧಾನಗಳು ಮತ್ತು ಆಧುನಿಕ ವಿಧಾನದಲ್ಲಿ ವರ್ತನಾವಾದವನ್ನು ಅಥವಾ ನಡವಳಿಕಾವಾದವನ್ನು ಚರ್ಚೆ ಮಾಡಿದ್ದು, ಈ ವಿಡಿಯೋದಲ್ಲಿ ತಮ್ಮ ಜೊತೆಗೆ ನಡವಳಿಕೋತ್ತರವಾದದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದು, ನಾನು ರಾಜು ಭಜಂತ್ರಿ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಥಣಿ. ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾವು ವರ್ತನಾವಾದದ ಪ್ರಮುಖ ಪ್ರತಿಪಾದಕರಾಗಿರುವಂಥ ಡೇವಿಡ್ ಈಸ್ಟನ್ ಅವರ ಬಗ್ಗೆ, ಅವರು ಪ್ರತಿಪಾದನೆ ಮಾಡಿರುವ ವರ್ತನಾವಾದ ಅಥವಾ ವರ್ತನ ವಿಧಾನ ಮತ್ತು ನಡವಳಿಕವಾದ ಅಥವಾ ನಡವಳಿಕಾ ವಿಧಾನ ಅನ್ನೋದ್ರ ಬಗ್ಗೆ, ಬಿಹೇವಿಯರಲ್ ಅಪ್ರೋಚ್ ಬಗ್ಗೆ ಈಗಾಗಲೇ ನೋಡಿದ್ದೀವಿ. ಬಿಹೇವಿಯರಲ್ ಅಪ್ರೋಚ್ ಏನನ್ನ ಪ್ರತಿಪಾದನೆ ಮಾಡಿತ್ತು ಅಂದರೆ, ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ವಸ್ತುನಿಷ್ಠತೆ ಜಾಸ್ತಿ ಇರಬೇಕು, ಮೌಲ್ಯಗಳಿಗೆ ಬೆಲೆ ಇರಬಾರ್ದು ಅಥವಾ ಮೌಲ್ಯಗಳಿಗೆ ಗಮನ ಕೊಡಬಾರ್ದು, ವಸ್ತುಶಃ ಅಲ್ಲಿ ಏನಿದೆ ಅದನ್ನು ಅಧ್ಯಯನ ಮಾಡಬೇಕು ಅಂತ ಹೇಳಿತ್ತು. ಈ ನಡವಳಿಕಾ ವಿಧಾನ ಅಥವಾ ವರ್ತನಾ ವಿಧಾನ ಅಥವಾ ಬಿಹೇವಿಯರಲ್ ಅಪ್ರೋಚಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಉದ್ಭವ ಆದ ಮೇಲೆ ಈ ವರ್ತನಾ ವಿಧಾನದ ಪ್ರಮುಖ ಪ್ರತಿಪಾದಕರಾಗಿರುವ ಅಥವಾ ವರ್ತನಾ ವಾದದ ಪ್ರಮುಖ ಪ್ರತಿಪಾದಕರಾಗಿರುವ ಡೇವಿಡ್ ಈಸ್ಟನ್ ಅವರೇ ವರ್ತನಾವಾದದಲ್ಲಿರುವ ಕೆಲವು ದೋಷಗಳನ್ನು ಹೋಗಲಾಡಿಸಲಿಕ್ಕೆ ವರ್ತನೋತ್ತರ ವಿಧಾನ ಅಥವಾ ನಡವಳಿಕೋತ್ತರ ವಿಧಾನ ಅನ್ನುವಂಥ ಒಂದು ವಿಧಾನವನ್ನು ಪ್ರಾರಂಭ ಮಾಡಿದರು. ಇದನ್ನು ಪೋಸ್ಟ್ ಬಿಹೇವಿಯರಲ್ ಅಪ್ರೋಚ್ ಅಂತ ಹೇಳಿ ಕರಿತೀವಿ. ಇದನ್ನು ಡೇವಿಡ್ ಈಸ್ಟನ್ ಅವರು ಯಾವಾಗ ಪ್ರತಿಪಾದನೆ ಮಾಡಿದರು ಅಂತಂದರೆ, ನೋಡಿ, ಡೇವಿಡ್ ಈಸ್ಟನ್ 1969ರಲ್ಲಿ ಅಮೇರಿಕಾದೊಳಗಡೆ ನಡೆದಂಥ ರಾಜ್ಯಶಾಸ್ತ್ರದ ಸಂಘದ ಅಧ್ಯಕ್ಷೀಯ ಭಾಷಣದಲ್ಲಿ ಅವರು ಈ ವರ್ತನೋತ್ತರ ವಿಧಾನ ಅಥವಾ ನಡವಳಿಕೋತ್ತರ ವಿಧಾನದ ಬಗ್ಗೆ ಹೇಳ್ತಾರೆ. ಅವ್ರು ಹೇಳೋದೇನು ಅಂತಾರೆ, ನಡವಳಿಕಾವಾದ ಅಥವಾ ವರ್ತನವಾದ ಪ್ರಸ್ತುತ ಸಮಾಜದಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ವಿಫಲಗೊಂಡಿದೆ ಅಥವಾ ಅದು ತನ್ನ ಗುರಿಯನ್ನು ಮುಟ್ಟೋದ್ರಲ್ಲಿ ವಿಫಲ ಆಗಿದೆ. ಕಾರಣ ಏನು ಅಂತಾರೆ, ವರ್ತನವಾದದಲ್ಲಿ ಅಥವಾ ವರ್ತನಾ ವಿಧಾನದಲ್ಲಿ ಯುಕ್ತತೆ ಮತ್ತು ಕ್ರಿಯೆಯ ಕೊರತೆ ಇದೆ ಅನ್ನೋದನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಆ ಉದ್ದೇಶದಿಂದ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಸಮಂಜಸತೆಯನ್ನು ತರಲಿಕ್ಕೆ, ರೆಲೆವೆನ್ಸನ್ನು ತರಲಿಕ್ಕೆ ವರ್ತನೋತ್ತರವಾದ ಅಥವಾ ನಡವಳಿಕೋತ್ತರ ವಿಧಾನವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ನಡವಳಿಕೋತ್ತರವಾದ ಅಥವಾ ಇದನ್ನು ನವವರ್ತನವಾದ ಅಂತ ಕೂಡ ಕರಿತೀವಿ. ಇದು 7 ಲಕ್ಷಣಗಳನ್ನು ಒಳಗೊಂಡಿದೆ. ಈ 7 ಲಕ್ಷಣಗಳನ್ನು ಡೇವಿಡ್ ಈಸ್ಟನ್ ಅವರು ಯುಕ್ತತೆಯ ಅಮೂಲ್ಯ ಸೂತ್ರಗಳು ಅಂತೇಳಿ ಪ್ರತಿಪಾದನೆ ಮಾಡಿದ್ದಾರೆ. ನೋಡಿ, ನೆನ್ಪಿಟ್ಕೊಳ್ಳಿ, ಯುಕ್ತತೆಯ ಅಮೂಲ್ಯ ಸೂತ್ರಗಳು ಅಂತೇಳಿ ಪ್ರತಿಪಾದನೆ ಮಾಡ್ತಾರೆ. ಯಾಕೆ ಆ ಥರ ಪ್ರತಿಪಾದನೆ ಮಾಡ್ತಾರೆ ಅಂದರೆ, ಅದುವರೆಗೆ ಪ್ರತಿಪಾದಿಸಲ್ಪಟ್ಟಂಥ ವರ್ತನವಾದ ವೈಜ್ಞಾನಿಕತೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಸಮಾಜದಲ್ಲಿ ಪ್ರಸ್ತುತ ಇರುವಂಥ ಸಮಸ್ಯೆಗಳ ಬಗ್ಗೆ ಗಮನವೂ ಹರಿಸಲಿಲ್ಲ. ಅದರ ಜೊತೆಗೆ ವರ್ತನವಾದ ಮೌಲ್ಯಕ್ಕೆ ಯಾವ ಬೆಲೆಯನ್ನೂ ಕೊಡಲಿಲ್ಲ. ಇದರಿಂದ ವರ್ತನವಾದ ಪ್ರಸ್ತುತ ಇರುವ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೋದ್ರಲ್ಲಿ ವಿಫಲ ಆಗಿತ್ತು. ಆ ವಿಫಲತೆಯನ್ನು ಹೋಗಲಾಡಿಸಲಿಕ್ಕೆ ವರ್ತನವಾದವನ್ನು ಇನ್ನೂ ಸ್ವಲ್ಪ ಶುದ್ಧೀಕರಿಸಿ ವರ್ತನೋತ್ತರ ವಿಧಾನ ಅಥವಾ ನಡವಳಿಕೋತ್ತರ ವಿಧಾನ, ನಡವಳಿಕೋತ್ತರವಾದವನ್ನು ಡೇವಿಡ್ ಈಸ್ಟನ್ ಅವರೇ ಪ್ರತಿಪಾದನೆ ಮಾಡ್ತಾರೆ. ಅವರು ಪ್ರತಿಪಾದಿಸಿರುವ ಈ ನಡವಳಿಕೋತ್ತರವಾದ ಅಥವಾ ನವವರ್ತನವಾದಕ್ಕೆ ಅಥವಾ ವರ್ತನೋತ್ತರವಾದಕ್ಕೆ 7 ಲಕ್ಷಣಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಆ 7 ಲಕ್ಷಣಗಳಿಗೆ ಅವರು ಕೊಡೋ ಹೆಸರು ಯಾವುದು ಅಂತಾರೆ, ಯುಕ್ತತೆಯ ಅಮೂಲ್ಯ ಸೂತ್ರಗಳು ಅಂತೇಳಿ. ಹಾಗಾದರೆ ವರ್ತನವಾದ ಅಥವಾ ನಡವಳಿಕೋತ್ತರವಾದ ಅಥವಾ ವರ್ತನೋತ್ತರವಾದ ಪ್ರತಿಪಾದಿಸಿರುವ 7 ಲಕ್ಷಣಗಳಲ್ಲಿ ಪ್ರಮುಖವಾಗಿರೋ ಲಕ್ಷಣಗಳು ಯಾವುದು ಅಂತ ನೋಡಿದೀವಿ ಅಂದರೆ, ಒಂದನೇದು ಅವರು ಸಮಂಜಸತೆ ಇರಬೇಕು ಅಂತ ಹೇಳ್ತಾರೆ. ನೋಡಿ, ರಾಜ್ಯಶಾಸ್ತ್ರದ ಅಧ್ಯಯನ ಬರೀ ಅಧ್ಯಯನ ಆಗಬಾರ್ದು, ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳಿಗೆ ಅದು ಸ್ಪಂದಿಸುವ ಹಾಗಿರಬೇಕು, ಸಮಂಜಸವಾಗಿರಬೇಕು. ನಡವಳಿಕವಾದ ಹೇಳಿದ್ದು ಯಾವುದೇ ಅಧ್ಯಯನ ತಂತ್ರಗಳಿಗೆ, ಟೆಕ್ನಿಕ್ಸ್ಗಳಿಗೆ, ವಿಧಾನಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿದರೆ, ಈ ವರ್ತನೋತ್ತರವಾದವೂ ಏನು ಹೇಳುತ್ತೆ ಅಂದರೆ, ತಂತ್ರಗಳಿರಬೇಕು, ವಿಧಾನಗಳಿರಬೇಕು, ಇರಬಾರ್ದು ಅಂತಲ್ಲ. ಆದರೆ ವಿಧಾನಗಳಿಗಿಂತನೂ ಅತಿ ಪ್ರಮುಖ ಯಾವುದು ಅಂತಂದರೆ
ಸಮಕಾಲೀನ ಸಾಮಾಜಿಕ ಸಮಸ್ಯೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಅನ್ವೇಷಣೆ, ಹೊಸದನ್ನು ಕಂಡುಹಿಡಿಯುವಾಗ ಸಲಕರಣೆಗಳಿರಬೇಕೇ ವಿನಃ ಪ್ರಸ್ತುತ ಸಾಮಾಜಿಕ ಸಮಸ್ಯೆಗಳಿಗೆ ಆ ಸಲಕರಣೆಗಳು ಸ್ಪಂದಿಸುವ ಅಂದರೆ ಆ ಸಲಕರಣೆಗಳಿಂದ ಅಂದರೆ ವಸ್ತುನಿಷ್ಠತೆಯಿಂದ ಅಧ್ಯಯನ ಮಾಡಿದರೂ ಕೂಡ ಪ್ರಸ್ತುತ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತೇಳಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ಮುಂದುವರೆದವರು ಹೇಳೋದೇನು ಅಂತಂದರೆ ನೋಡಿ, ರಾಜಕೀಯ ವಿಶ್ಲೇಷಕರು ಸಮಾಜ ಎದುರಿಸುತ್ತಿರುವಂಥ ಪರಿಸ್ಥಿತಿಗಳ ಔಚಿತ್ಯ ಅಂದರೆ ಅದರ ರೆಲೆವೆನ್ಸ್ ಮತ್ತು ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳಿಕ್ಕೆ ಅವರು ಒಂದು ವೇಳೆ ವಿಫಲ ಆದರು ಅಂತಂದರೆ ಸಮಾಜದ ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ವಿಫಲ ಆದಂಗಾಗುತ್ತೆ. ಅದರಿಂದ ಹಿಂದೆ ಪ್ರತಿಪಾದಿಸಲ್ಪಟ್ಟಂಥ ವರ್ತನವಾದ ಬರೀ ವಸ್ತುನಿಷ್ಠತೆಯನ್ನು, ವಿಧಾನಗಳಿಗೆ, ಮೌಲ್ಯಮುಕ್ತತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿತ್ತು. ಆದರೆ ಇಲ್ಲಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ ಮೌಲ್ಯಗಳಿಗೂ ಬೆಲೆ ಇದೆ, ಜೊತೆಗೆ ಪ್ರಸ್ತುತ ಇರುವಂಥ ಸಾಮಾಜಿಕ ಸಮಸ್ಯೆಗಳಿಗೆ ಹೆಚ್ಚು ಬೆಲೆ ಇದ್ದು ಅವುಗಳನ್ನು ಪರಿಹರಿಸೋದು ಯಾರ ಕೆಲಸ ಅಂತಂದರೆ ರಾಜಕೀಯ ಚಿಂತಕರ ಕೆಲಸ. ಅದರಿಂದ ನಡವಳಿಕೋತ್ತರವಾದ ಪ್ರತಿಪಾದಿಸೋದೇನು ಅಂತಾರೆ ಅಧ್ಯಯನದ ದೃಷ್ಟಿಕೋನ ಮೊದಲು ರೆಲೆವೆನ್ಸ್ ಇರಬೇಕು, ಸಮಂಜಸತೆ ಇರಬೇಕು ಅಂತ ಹೇಳ್ತಾರೆ. ಎರಡನೇದಾಗಿ ವಾಸ್ತವಿಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇಲ್ಲಿ ನೋಡಿ, ಅತಿಯಾದಂಥ ಬೌದ್ಧಿಕ ವಿಧಾನಗಳನ್ನು ಬಳಸೋದ್ರ ಮೂಲಕ ಸಮಸ್ಯೆಯನ್ನು ಅಧ್ಯಯನ ಮಾಡೋದಷ್ಟೇ ಮುಖ್ಯ ಅಲ್ಲ, ಬೌದ್ಧಿಕ ವಿಧಾನ ಅಥವಾ ಬೌದ್ಧಿಕ ವಿಧಾನದಿಂದ ಅಧ್ಯಯನ ಮಾಡೋದ್ರ ಜೊತೆಗೆ ರಾಜಕೀಯ ಜೀವನದ ವಾಸ್ತವಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಮಾನವ ಕುಲ ಎದುರಿಸುತ್ತಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕೇ ವಿನಃ ಬರೀ ಯಾವುದೋ ಕೆಲವು ತಂತ್ರಗಳ ಮೂಲಕ ಅಲ್ಲೇನಿದೆ ಅದನ್ನು ಅಧ್ಯಯನ ಮಾಡಿದರೆ ಅದೊಂದು ಶೈಕ್ಷಣಿಕ ಅಧ್ಯಯನ ಮಾತ್ರ ಆಗುತ್ತೆ ವಿನಃ ಅದು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡೋದಿಲ್ಲ. ಅದರಿಂದ ರಾಜ್ಯಶಾಸ್ತ್ರಜ್ಞರ ಕೆಲಸ ಇರುವ ಸಮಸ್ಯೆಯನ್ನು ಅಧ್ಯಯನ ಮಾಡೋದಷ್ಟೇ ಅಲ್ಲ, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬೇಕು. ಅದಕ್ಕೆ ಆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿತ್ತು ಅಂದರೆ ಅದಕ್ಕೆ ಪ್ರಮುಖ ವಿಧಾನ ಯಾವುದು ಅಂದರೆ ವಾಸ್ತವಿಕತೆ ಅಂಥೇಳಿ ಈಸ್ಟನ್ ಅವರು ಹೇಳ್ತಾರೆ. ಮೂರನೇದಾಗಿ ಇಲ್ಲಿಯೂ ಕೂಡ ಪ್ರಯೋಗಗಳನ್ನು ಮಾಡಬೇಕು. ವರ್ತನೋತ್ತರವಾದ ಪ್ರತಿಪಾದಿಸೋದು ಪ್ರಯೋಗಗಳಾಗಬೇಕು. ಎಂಥ ಪ್ರಯೋಗಗಳು ಅಂದರೆ ರಾಜ್ಯಶಾಸ್ತ್ರದಲ್ಲಿ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಮತ್ತು ಜೊತೆಗೆ ಕೇವಲ ವಿಷಯಗಳ ವಿಶ್ಲೇಷಣೆಗಳಿಗೆ ಮಾತ್ರ ಇರಬಾರ್ದು, ಮತ್ತು ಪ್ರಯೋಗಗಳಾಗಿ ರಾಜಕೀಯ ಅಧ್ಯಯನದಲ್ಲಿ ಪ್ರಯೋಗಗಳ ಮೂಲಕ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಅದರ ಪರಿಹಾರಗಳು ಸಮಾಜಕ್ಕೆ ದಕ್ಕಬೇಕು ಅಂತೇಳಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ನಾಲ್ಕನೇದಾಗಿ ಇಲ್ಲಿ ನೋಡಿ, ವರ್ತನವಾದ ಮೌಲ್ಯರಹಿತವಾಗಿದ್ದರೆ ವರ್ತನೋತ್ತರವಾದ ಹೇಳುತ್ತೆ ಮೌಲ್ಯಾಧಾರಿತವಾಗಿರಬೇಕು, ಮೌಲ್ಯಗಳು ಮುಖ್ಯ ಅಂತೇಳಿ. ನೋಡಿ, ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಮೌಲ್ಯಗಳನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಥವಾ ಮೌಲ್ಯ ಮುಕ್ತ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಮೌಲ್ಯಗಳನ್ನು ತೆಗೆದುಹಾಕಲಿಕ್ಕೆ ಆಗೋದಿಲ್ಲ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಮೌಲ್ಯಗಳು ಪ್ರಮುಖ ಪಾತ್ರ ವಹಿಸ್ತವೆ. ಆದ್ದರಿಂದ ಮೌಲ್ಯಗಳು ವಿಷಯ ಮತ್ತು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ದಾರಿದೀಪ ಆಗ್ತವೆ. ರಾಜ್ಯಶಾಸ್ತ್ರಜ್ಞ ವಿಷಯವನ್ನು ಅರ್ಥೈಸಿಕೊಳ್ಳಲಿಕ್ಕೆ ವಸ್ತುನಿಷ್ಠ ವಿಧಾನವನ್ನು, ಪ್ರಯೋಗಾತ್ಮಕ ವಿಧಾನವನ್ನು, ಸಮಂಜಸತೆಯನ್ನು ಬಳಸಿದರೂ ಕೂಡ ಮೌಲ್ಯ ಮುಕ್ತವಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈಸ್ಟನ್ ಅವರು ಹೇಳ್ತಾರೆ. ಮುಂದುವರೆದು ಕ್ರಿಯಾವಿಜ್ಞಾನ ಅಥವಾ ಅನ್ವಯಿಕ ವಿಜ್ಞಾನ ಅಂತೇಳಿ ಕರಿತೀವಿ. ವರ್ತನೋತ್ತರವಾದ ಪ್ರತಿಪಾದಿಸೋದೇನು ಅಂತಾರೆ ಪ್ಯೂರ್ ಸೈನ್ಸ್ ಅಂತೇಳಿ ಹೇಳಿ ವರ್ತನವಾದ ಹೇಳಿತ್ತಲ್ಲ, ಶುದ್ಧ ವಿಜ್ಞಾನ ಅನ್ನೋದನ್ನು, ಇದನ್ನು ಡೇವಿಡ್ ಈಸ್ಟನ್ ಅವರು ವರ್ತನೋತ್ತರವಾದದಲ್ಲಿ ಎಲ್ಲಗಳಿತಾರೆ. ರಾಜಕೀಯ ಜೀವನದ ಅಧ್ಯಯನ ಮತ್ತು ವಿಶ್ಲೇಷಣೆಯನ್ನು ಅನ್ವಯಿಕ ವಿಜ್ಞಾನ ಅಂದರೆ ವಿಜ್ಞಾನದ ಫಲಿತಗಳನ್ನು ಸಮಾಜಕ್ಕೆ ಅಳವಡಿಸೋದಿದೆಯಲ್ಲ, ಇದನ್ನು ಅನ್ವಯಿಕ ವಿಜ್ಞಾನ ಅಥವಾ ವಿಜ್ಞಾನದಲ್ಲಿ ಅಥವಾ ಯಾವುದೇ ಒಂದು ಜ್ಞಾನ ಶಾಖೆಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಹೊಸದು ಯಾವುದಾದ್ರೂ ಬರಲಿ ಅದನ್ನು ಸಮಾಜದಲ್ಲಿ ಅಳವಡಿಸಿಕೊಳ್ಳೋದಿದೆಯಲ್ಲ ಅದನ್ನು ನಾವು ಅನ್ವಯಿಕ ವಿಜ್ಞಾನ ಅಂತೇಳಿ ಕರಿತೀವಿ. ಹಾಗೆ ರಾಜಕೀಯ ಜೀವನದ ಅಧ್ಯಯನ ಮತ್ತು ವಿಶ್ಲೇಷಣೆಯಿಂದ ಪಡೆದಂಥ ಜ್ಞಾನವನ್ನು ಸಮಕಾಲೀನ ಗೊಂದಲಗಳನ್ನು, ಸಮಕಾಲೀನ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ರಾಜಕೀಯ ವಿಜ್ಞಾನಿಗಳು, ರಾಜ್ಯಶಾಸ್ತ್ರಜ್ಞರು ಬಳಸಬೇಕು. ಸಮಾಜದ ಒಳಿತಿಗಾಗಿ ಅಧ್ಯಯನ ನಡಿಬೇಕು. ಅದರಿಂದ ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಸಮಕಾಲೀನ ಸಮಸ್ಯೆಗಳು ಏನಿದಾವಲ್ಲ ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಅದರಿಂದ ವರ್ತನೋತ್ತರವಾದ ಒಂದು ಅನ್ವಯಿಕ ವಿಜ್ಞಾನ, ಕ್ರಿಯಾ ವಿಜ್ಞಾನ, ಆದರೆ ಪ್ಯೂರ್ ಸೈನ್ಸ್ ಮಟ್ಟದ್ದಲ್ಲ,
ಅಲ್ಲಿ ಕಂಡುಹಿಡಿದಂಥ ಅಲ್ಲಿ ಅಧ್ಯಯನ ಮಾಡಿದ್ದನ್ನು ಸಮಾಜದ ಒಳಿತಿಗಾಗಿ ಬಳಸಬೇಕು ಅಂತೇಳಿ ಡೇವಿಡ್ ಈಸ್ಟನ್ ಅವರು ಹೇಳ್ತಾರೆ. ಇದಿಷ್ಟು 5 ಪ್ರಮುಖ ಲಕ್ಷಣಗಳನ್ನು ನಾವು ನೋಡಿದ್ದೀವಿ. ಇನ್ನು ಈ ವರ್ತನೋತ್ತರವಾದವೂ ಕೂಡ ಟೀಕೆಗಳಿಂದ ವಿಮರ್ಶೆಗಳಿಂದ ಮುಕ್ತ ಆಗಿಲ್ಲ. ಈ ವಿಧಾನದ ಕುರಿತು ಏನು ಟೀಕೆ ಇದೆ ಅಂದರೆ, ಈ ವಿಧಾನ ರಾಜಕೀಯ ಸಿದ್ಧಾಂತದಷ್ಟು ಹಿಂದೆ ಏನೋ ನಾವು ನೋಡಿದ್ದೀವಲ್ಲ, ಸಾಂಸ್ಥಿಕ ವಿಧಾನವು, ಐತಿಹಾಸಿಕ ವಿಧಾನವು, ಕಾನೂನಾತ್ಮಕ ವಿಧಾನವು, ಈ ಥರದಷ್ಟು ಆಳವಾದ ಸಿದ್ಧಾಂತನ ಅಲ್ಲ. ಇದನ್ನು ವರ್ತನಾವಾದದಲ್ಲಿರುವ ದೋಷಗಳನ್ನು ಪರಿಹರಿಸಲಿಕ್ಕೆ ರೂಪಿಸಿರುವ ಒಂದು ವಿಧಾನ ಅಥವಾ ವರ್ತನಾವಾದವನ್ನು ಸುಧಾರಣೆ ಮಾಡಿರುವಂಥ ಪ್ರಯೋಗ ಅಂತೇಳಿ ಇದನ್ನು ಟೀಕೆ ಮಾಡಲಾಗಿದೆ. ಎರಡನೇದು, ಸಾಂಪ್ರದಾಯಿಕ ಸಿದ್ಧಾಂತಗಳಲ್ಲಿ ಏನು ಮೌಲ್ಯಗಳಿಗೆ ಬೆಲೆ ಇತ್ತಲ್ಲ, ಅಷ್ಟು ಬೆಲೆಯನ್ನು ಈ ವರ್ತನೋತ್ತರವಾದದಲ್ಲಿಯೂ ಕೊಟ್ಟಿಲ್ಲ. ಇಲ್ಲಿಯೂ ಕೂಡ ಮೌಲ್ಯಗಳನ್ನು ನಿರ್ಲಕ್ಷಿಸಲಾಗಿದೆ ಅಂತೇಳಿ ಟೀಕೆ ಮಾಡಲಾಗಿದೆ. ಮೂರನೇದಾಗಿ, ಈ ವರ್ತನೋತ್ತರವಾದಿಗಳೂ ಕೂಡ ಇನ್ನು ವೈಜ್ಞಾನಿಕತೆಯ ಗುಂಗಿನಿಂದ ವೈಜ್ಞಾನಿಕತೆಯ ಈ ಆಳ ಅವರ ತಲೆಯಲ್ಲಿ ಏನು ಕೂತಿದೆಯಲ್ಲ, ಅದರಿಂದ ಇವರು ಹೊರಗೆ ಬಂದಿಲ್ಲ. ವರ್ತನೋತ್ತರವಾದಿಗಳು ಕೂಡ ಈ ವೈಜ್ಞಾನಿಕತೆಯ ಹುಚ್ಚಿನಿಂದ ಹೊರಗೆ ಬಂದಿಲ್ಲ ಅಂತೇಳಿ ಇದನ್ನು ಟೀಕೆ ಮಾಡಲಾಗಿದೆ. ಇಷ್ಟೆಲ್ಲ ಟೀಕೆಗಳಿದ್ದರೂ ಈ ವಿಧಾನ ರಾಜ್ಯಶಾಸ್ತ್ರದ ಅಧ್ಯಯನ ಸಮಂಜಸರವಾಗಿರಬೇಕು, ಅದರ ಜೊತೆಗೆ ಪ್ರಸ್ತುತ ಸಮಾಜ ಎದುರಿಸ್ತಿರುವಂಥ ಸಮಸ್ಯೆಗಳ ಕಡೆಗೆ ಗಮನ ಹರಿಸಬೇಕು ಅಂತ ಹೇಳಿರೋದ್ರಲ್ಲಿ ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಅದರ ಜೊತೆಗೆ ರಾಜಕೀಯ ವಿಜ್ಞಾನಿ ಅಥವಾ ರಾಜ್ಯಶಾಸ್ತ್ರಜ್ಞರ ಪ್ರಾಥಮಿಕ ಕಾರ್ಯ ಏನು ಅಂತಂದರೆ, ಪ್ರಸ್ತುತ ಸಮಾಜದಲ್ಲಿರುವ ರಾಜಕೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋದು. ಅದರ ಜೊತೆಗೆ ರಾಜ್ಯಶಾಸ್ತ್ರದ ಅಧ್ಯಯನ ವಸ್ತುನಿಷ್ಠವಾಗಿ ಅಲ್ಲೇನಿದೆಯಲ್ಲ ಅದನ್ನು ಪ್ರತಿಪಾದಿಸೋದಾಗಿದೆ ಅನ್ನೋದನ್ನು ಹೇಳಿರುವಂಥ ಪ್ರಮುಖ ವಿಧಾನ ಯಾವುದು ಅಂದರೆ ವರ್ತನೋತ್ತರವಾದ. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆ ಈ ವರ್ತನವಾದ ಮತ್ತು ವರ್ತನೋತ್ತರವಾದ ಅಥವಾ ನಡವಳಿಕಾವಾದ ಮತ್ತು ನಡವಳಿಕೋತ್ತರವಾದ ಇವುಗಳ ಮಧ್ಯದ ವ್ಯತ್ಯಾಸ ಗೊತ್ತಾಗಲಿ ಅಂತೇಳಿ ಇಲ್ಲೊಂದು ಚಾರ್ಟ್ ಮಾಡಿಕೊಡಲಾಗಿದೆ. ನೋಡಿ, ಇಲ್ಲಿ ವರ್ತನವಾದ ಏನು ಪ್ರತಿಪಾದನೆ ಮಾಡುತ್ತೆ, ವರ್ತನೋತ್ತರವಾದ ಏನು ಪ್ರತಿಪಾದನೆ ಮಾಡುತ್ತೆ ಅಂತ ನೋಡಿದ್ವಿ ಅಂದರೆ, ವಿಚಾರಣಾ ಸ್ವರೂಪಕ್ಕೆ ಬಂದ್ವಿ ಅಂತಾರೆ. ವರ್ತನಾ ವಿಧಾನ, ವರ್ತನವಾದ ಶುದ್ಧ ವಿಜ್ಞಾನ ಮತ್ತು ಸಿದ್ಧಾಂತದ ಹುಡುಕಾಟಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ವರ್ತನೋತ್ತರ ವಿಧಾನ ಇದೊಂದು ಅನ್ವಯಿಕ ವಿಧಾನ ಅಥವಾ ಅನ್ವಯಿಕ ಜ್ಞಾನ ಮತ್ತು ಇದು ಪದ್ಧತಿಯ ಹುಡುಕಾಟಕ್ಕೆ ಪ್ರಯತ್ನ ಪಡುತ್ತೆ. ಇನ್ನು ಇದರ ವಿಚಾರಣೆ ಅಂದರೆ ವರ್ತನವಾದದ ವಿಚಾರಣೆಯ ಉದ್ದೇಶ ಜ್ಞಾನಕ್ಕಾಗಿ ಜ್ಞಾನ ಅಷ್ಟೇ ಹೇಳುತ್ತದೆ. ಏನಿದೆ ಅದನ್ನು ಕಂಡುಹಿಡಿಯೋದು, ಶುದ್ಧವಾಗಿ ಕಂಡುಹಿಡಿಯೋದು ಅಂತ ಹೇಳಿದರೆ, ವರ್ತನೋತ್ತರ ವಿಧಾನ ಹೇಳುತ್ತೆ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಜ್ಞಾನದ ಅವಶ್ಯಕತೆ ಇದೆ ಅಂತೇಳಿ ವರ್ತನೋತ್ತರವಾದ ಹೇಳುತ್ತೆ. ಇನ್ನು ವರ್ತನವಾದದ ಅಧ್ಯಯನದ ಗುರಿ ಸೂಕ್ಷ್ಮ ಸ್ತರ ವಿಶ್ಲೇಷಣೆ ಅಂದರೆ ಸಣ್ಣ ಘಟಕಗಳಿಗೆ ಪ್ರಾಮುಖ್ಯತೆ ಆದ್ಯತೆಯನ್ನು ಕೊಟ್ಟರೆ, ವರ್ತನೋತ್ತರ ವಿಧಾನ ಸಮಗ್ರ ಎಲ್ಲವನ್ನೂ ಅಧ್ಯಯನ ಮಾಡಬೇಕು, ದೊಡ್ಡ ಘಟಕಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಇನ್ನು ಮೌಲ್ಯಗಳ ಬಗ್ಗೆ ನೋಡಿದ್ವಿ ಅಂದರೆ, ವರ್ತನವಾದ ಮೌಲ್ಯ ತಟಸ್ಥ ಅಂತೇಳಿ ಪ್ರತಿಪಾದನೆ ಮಾಡಿದರೆ, ವರ್ತನೋತ್ತರವಾದ ಮೌಲ್ಯಗಳ ಆಯ್ಕೆಯಲ್ಲಿ ಆಸಕ್ತಿಯನ್ನು ಹೊಂದಿದೆ ಅನ್ನೋದನ್ನು ನೋಡ್ತೀವಿ. ಇನ್ನು ವರ್ತನವಾದ ಸಾಮಾಜಿಕ ಬದಲಾವಣೆಯ ಬಗ್ಗೆ ಯಥಾಸ್ಥಿತಿವಾದ, ಸಾಮಾಜಿಕ ಬದಲಾವಣೆ ಆಗಬೇಕು ಅಂತೇಳಿ ವರ್ತನವಾದ ಯಾವ ಪ್ರಯತ್ನವೂ ಪಡದೇ ಇದ್ದರೆ, ವರ್ತನೋತ್ತರ ವಿಧಾನ ಅಥವಾ ವರ್ತನೋತ್ತರವಾದ ಸಾಮಾಜಿಕ ಬದಲಾವಣೆಯಲ್ಲಿ ಆಸಕ್ತಿಯನ್ನು ಹೊಂದಿರೋದನ್ನು, ಸಾಮಾಜಿಕ ಬದಲಾವಣೆಗೆ ಪ್ರಯತ್ನಿಸಿದ್ದನ್ನು ನಾವು ನೋಡ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ನಾವು ವರ್ತನೋತ್ತರವಾದದ ಪ್ರಮುಖ ಲಕ್ಷಣಗಳು, ಅದರ ಪ್ರತಿಪಾದನೆ ಮತ್ತು ವರ್ತನವಾದ ಮತ್ತು ವರ್ತನೋತ್ತರವಾದಗಳ ಮಧ್ಯದ ವ್ಯತ್ಯಾಸಗಳನ್ನು ಇದುವರೆಗೆ ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದು, ಈ ಮಾಹಿತಿ ತಮಗಿಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಂಶವಾಗಿರುವಂಥ ರಚನಾತ್ಮಕವಾದವನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ